ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧವಾಗಿ ಜೋರಾಗ್ತಾ ಇದೆ ಸಿಜೆಪಿ ಪ್ರತಿಭಟನೆ. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ. ನೀಟ್ ಪರೀಕ್ಷೆಗಳ ಅಕ್ರಮ ಜೊತೆಗೆ ಮಿನಿಸ್ಟರ್ ಯಾರಿದ್ದಾರೋ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲಿಲ್ವಲ್ಲ ಅಂಥೇಳಿ ಸಿಜೆಪಿ ಜೋರಾಗಿ ಪ್ರತಿಭಟನೆ ಮಾಡ್ತಾ ಇದೆ. ಪ್ರಾಣ ತ್ಯಾಗಕ್ಕೆ ಒಂದು ಕಡೆ ಪರಿಸರವಾದಿ ಸೋನಂ ವಾಂಗ್ಚುಕ್ ಮುಂದಾಗಿದ್ದಾರೆ. ಲಡಾಖ್ ಬಗ್ಗೆ, ಅಲ್ಲಿರತಕ್ಕಂಥ ನಿಕ್ಷೇಪಗಳ ಬಗ್ಗೆ ಕೇಂದ್ರ ಸರ್ಕಾರ ತಳೆದಂಥ ಧೋರಣೆನ ಖಂಡಿಸಿ ಲಡಾಖ್ನಲ್ಲಿಯೂ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದರು. ಅಮೂಲ್ಯ ಖನಿಜ ಸಂಪತ್ತು ಅಲ್ಲಿದೆ. ಎಸ್ಪೆಷಲಿ ಯುರೇನಿಯಂ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಲಿಥಿಯಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಇವಿಗಳ ಉತ್ಪಾದನೆ ಜಾಸ್ತಿ ಆದಂತೆ ಆ ಲಡಾಖ್ನ ಸುಂದರ ಪರಿಸರದಲ್ಲಿ ಅಲ್ಲಿ ಲಿಥಿಯಂ ಇದೆ ಅಂತ ಗೊತ್ತಾದ ಮೇಲೆ ಅಲ್ಲಿ ಗಣಿಗಾರಿಕೆಗೆ ಅನುಮತಿ ಕೊಡ್ತಾ ಇದ್ದಾರೆ. ಅಲ್ಲಿ ಯಾರ್ಯಾರೋ ಒಂದು ಆಕ್ರಮಿಸ್ಕೊಳ್ತಾ ಇದ್ದಾರೆ. ಇದಲ್ಲದೆ ಚೈನಾದವರು ತೀರಾ ಲಡಾಖ್ನ ಒಳಗಡೆ ಬಂದುಬಿಟ್ಟಿದ್ದಾರೆ, ಬನ್ನಿ ನೋಡಿ ನಾವೇ ತೋರಿಸ್ತೀವಿ ಅಂತ ಲಡಾಖ್ ಜನ ಹೇಳಿದಾಗಲೂ ಕೂಡ ಸರ್ಕಾರ ಅದಕ್ಕೆ ಬೆಲೆ ಕೊಡಲಿಲ್ಲ, ಸೊಪ್ಪು ಹಾಕಲಿಲ್ಲ. ಅದಕ್ಕೆ ಎಲ್ಲಿ ಹೋದರೆ ಒಂದು ರೀತಿಯಲ್ಲಿ ಸತ್ಯಾಂಶ ಆಚೆ ಗೊತ್ತಾಗುತ್ತೆ ಅಂತ ಕಾರಣಕ್ಕೋ ಬೇರೆ ಕಾರಣಕ್ಕೋ ಒಂದು ದಮನಕಾರಿ ನೀತಿಯನ್ನು ಅನುಸರಿಸಿ ಆ ಇಡೀ ಲಡಾಖ್ ಪ್ರತಿಭಟನೆಯನ್ನು ಹತ್ತಿಕ್ಕಲಾಯಿತು. ಜೊತೆಗೆ ಗಲಾಟೆ ಮಾಡಿಬಿಟ್ರು, ದಾಳಿ ಮಾಡಿದ್ರು, ದೊಂಬಿ ಮಾಡಿದ್ರು ಅಂತ ಹೇಳಿ ಆ ಇಡೀ ಪ್ರತಿಭಟನೆ ಒಂದು ರೀತಿಯಲ್ಲಿ ನೀರಿನಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಆಗಿಬಿಡ್ತದು. ಅದಕ್ಕೆ ಬೆಲೆ ಬರಲಿಲ್ಲ. ಆವಾಗಲೂ ಇದೇ ವಾಂಗ್ಚುಕ್ ಪ್ರತಿಭಟನೆ ಮಾಡ್ತಾಯಿದ್ರು. ಇವನ್ನ ಅರೆಸ್ಟ್ ಕೂಡ ಮಾಡಿದರು. ಆನಂತರ ವಾಂಗ್ಚುಕ್ ಅವರ ಪತ್ನಿ ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿದ್ರು. ಇದಾದ ಮೇಲೆ ಚೆಕ್ ಮಾಡಿಕೊಂಡಾಗ ಸಾಲಾಗಿ ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಸ್ಯೂಸೈಡ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಕ್ವೆಶ್ಚನ್ ಪೇಪರ್ ಲೀಕ್ ಆಗಿತ್ತು. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅದರಿಂದ ಹಣ ಮಾಡಿಕೊಂಡ್ರು ಅನೇಕರು. ಇದಕ್ಕೆ ಹೊಣೆ ಹೊರಬೇಕಾಗಿರ್ತಕ್ಕಂತಹ ಹೊಣೆಗೇಡಿ ಧರ್ಮೇಂದ್ರ ಪ್ರಧಾನ್ ಎಲ್ಲೂ ಹೊಣೆ ಹೊರಲಿಲ್ಲ. ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಮುಂದಿನ ಪರೀಕ್ಷೆ ಈ ಥರ ಮಾಡ್ತೀನಿ ಅಂತ ಹೇಳಿಕೊಂಡು ಒಂದು ರೀತಿಯಲ್ಲಿ ಜಾರ್ಕೊಂಡಿದ್ದೇ ಆಯಿತು. ಇದೆಲ್ಲವನ್ನು ಕೂಡ ಖಂಡಿಸಿ ಇಲ್ಲ, ಧರ್ಮೇಂದ್ರ ಪ್ರಧಾನ್ ಅಂತ ಮನುಷ್ಯ ಆ ಮಿನಿಸ್ಟರ್ ಗಿರಿನಲ್ಲಿ ಇರಲಿಕ್ಕೆ ನಾಲಾಯಕ ಮನುಷ್ಯ. ಇಷ್ಟು ಪರೀಕ್ಷೆ ಅಕ್ರಮ ಆದಾಗ, ಇಷ್ಟೊಂದು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಾಗ ಆ ವ್ಯಕ್ತಿ ಆ ಸ್ಥಾನದಲ್ಲಿರಲಿಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿ ಏನು ಮಾಡಿದ್ರು, ಉಪವಾಸವನ್ನು ಕೂತರು. 20 ದಿನಗಳಿಂದ ಸೋನಂ ವಾಂಗ್ಚುಕ್ ಕಳೆದ 20 ದಿನಗಳಿಂದ ಕೂಡ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ದೆಹಲಿಯ ಜಂತರ್ ಮಂತರಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಪ್ರತಿಭಟನೆ ಮುಂದುವರಿತಾ ಇದೆ ಕೂಡ. ವೈದ್ಯರು ಗಂಭೀರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಚ್ಚರಿಕೆ ಮಧ್ಯೆ ಕೂಡ ಅನಿರ್ದಿಷ್ಟಾವಧಿಯವರೆಗೆ ಉಪವಾಸ ಸತ್ಯಾಗ್ರಹವನ್ನು ಅವರು ಕೈಗೊಂಡಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇಲ್ಲಿ 350 ಗ್ರಾಂ ತೂಕವನ್ನು ಕಳೆದುಕೊಂಡಿರೋದು ವಾಂಗ್ಚುಕ್ ಅವರು. ಉಪವಾಸ ಆರಂಭವಾಗಿ 20 ದಿನಗಳಲ್ಲಿ ಒಟ್ಟು 9.5 kg ತೂಕವನ್ನು ಕಳ್ಕೊಂಡಿದ್ದಾರೆ. 20 ದಿನಗಳಲ್ಲಿ 9.5 kg. ಇವತ್ತಿಗೆ ಕಳೆದ 24 ಗಂಟೆಗಳಲ್ಲಿ ಚೆಕ್ ಮಾಡಿಕೊಂಡಾಗ 350 ಗ್ರಾಮ್ ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ. ಟೋಟಲ್ ಆಗಿ ಅವರು ಲೆಕ್ಕ ಹಾಕೊಂಡ್ಬಿಟ್ರೆ ಹತ್ತಿರ 10 kg ತೂಕ ಇಳಿದು ಬಿಟ್ಟಿದ್ದಾರೆ ಅವರು. ಸುಮ್ಮನೆ ಯಾರೋ ಉಪವಾಸ ಮಾಡ್ತೀವಿ ಅನ್ನೋದು, ಆನ್ಲೈನ್ ಹಿಂದೆ ಹೋಗಿ ಜ್ಯೂಸ್ ಕುಡಿದು ಬಿಡೋದು, ಊಟ ಮಾಡಿಬಿಡೋದು, ಮತ್ತೆ ಬಂದು ಕೂತ್ಕೊಳ್ಳೋದು, ಆ ಥರದವ್ರು ಅಲ್ಲ ವಾಂಗ್ಚುಕ್. ಅವ್ರು ಲಡಾಖ್ ಬಗ್ಗೆ ಪ್ರತಿಭಟನೆ ಮಾಡಿದಾಗಲೂ ಆ ಕೇಂದ್ರಾಡಳಿತ ಪ್ರದೇಶ ಅಂತ ನೀವು ಕರಿತಾ ಇದ್ದೀರಲ್ಲ, ಅಲ್ಲಿ ಏನೇನು ಅನಾಚಾರಗಳು ನೀವು ಮಾಡ್ತಾ ಇದ್ದೀರಿ, ಚೈನಾದವ್ರು ಎಲ್ಲಿವರೆಗೂ ಬಂದಿದ್ದಾರೆ, ನಮ್ದು ಎಷ್ಟೆಲ್ಲ ಆಕ್ರಮಿಸ್ಕೊಂಡಿದ್ದಾರೆ, ಕುರಿಗಾಹಿಗಳನ್ನು ದನಗಾಹಿಗಳನ್ನು ಕೇಳಿ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಲಿಥಿಯಂ ಮೇಲೆ ಕಣ್ಣಿದೆ. ಇಲ್ಲಿ ಪ್ರೈವೇಟವ್ರು ಲಿಥಿಯಂಗೆ ಅನುಮತಿ ಕೊಡಬೇಡಿ, ಇಡೀ ಲಡಾಖ್ ಪರಿಸರ ನಾಶ ಆಗಿಬಿಡುತ್ತೆ. ಲಡಾಖ್ ಟ್ರಿಪ್ ಹೋಗೋಣ ಬನ್ನಿ, ಹಿಮಾಲಯ ಪ್ರವಾಸಕ್ಕೆ ಹೋಗೋಣ ಬನ್ನಿ, ಅಲ್ಲಿ ನೋಡೋಣ ಬನ್ನಿ ಅಂತೆಲ್ಲ ಜನ ಬರ್ತಾ ಇದ್ದಾರಲ್ಲ. ಪ್ರಕೃತಿ ಸೌಂದರ್ಯವನ್ನು ಹಾಗೆ ಉಳಿಸಿ ಇಲ್ಲಿ. ಇದು ನೀವು ಯಾವತ್ತು ಅನುಮತಿ ಕೊಡ್ತೀರೋ ಎಲ್ಲವನ್ನು ಹಾಳು ಮಾಡಿ ಹಾಕ್ಬಿಡ್ತಾರೆ ಅಂತ ಪ್ರತಿಭಟನೆ ಕೂತಿದ್ರು. ಇದೀಗ ವಾಂಗ್ಚುಕ್ ಅವರು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂಥೇಳಿ ಕಳೆದ 20 ದಿನಗಳಿಂದನೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಉಪವಾಸ ಸತ್ಯಾಗ್ರಹಕ್ಕೆ ಅವರು ಇಳಿದಿದ್ದಾರೆ. ಹೆಲ್ತ್ ಬುಲೆಟಿನ್ ಪ್ರಕಾರ ಹೋಗೋದಾದರೆ ವಾಂಗ್ಚುಕ್ ಈಗ 56.55 kg ತೂಕವನ್ನು ಹೊಂದಿದ್ದಾರೆ. ಜುಲೈ 20ರ ನಂತರ ಯಾರು ಏನು ಮಾಡಿದ್ರೂ ಕೂಡ ನಾನು ಜುಲೈ 20ರವರೆಗೂ ಸಾಯಲ್ಲ. ವಾಂಗ್ಚುಕ್ ಹೇಳಿರೋ ಮಾತು, ಜುಲೈ 20ರವರೆಗೂ ಅಂತೂ ನಾನು ಸಾಯಲ್ಲಪ್ಪ, ಬದುಕಿರ್ತೀನಿ. ಸತ್ತ ಮೇಲೆ ದೆವ್ವಾಗಿ ಇವ್ರನ್ನ ಕಾಡ್ತೀನಿ ನಾನು. ಪ್ರತಿಭಟನಾ ಸ್ಥಳದಲ್ಲಿ ಬೆಂಬಲಿಗರನ್ನು ಉದ್ದೇಶಿಸಿ ಮಾತನಾಡಿರೋದು ವಾಂಗ್ಚುಕ್ ಇವರು. ನಾನು ಹೊರಗಿನಿಂದ ದುರ್ಬಲ ಆಗಿರಬಹುದು, ಆದರೆ ಒಳಗೆ ನಾನು ತುಂಬ ಬಲಶಾಲಿ. ತೂಕ ಕಳ್ಕೊಳ್ತಾ ಇದ್ದೀನಿ, ನಿಶ್ಶಕ್ತ ಆಗಿದ್ದೀನಿ, ನನಗೆ ಸುಸ್ತಾಗಿದೆ, ಏನೇ ಹೇಳ್ಕೊಳ್ಳಿ, ಇದೆಲ್ಲ ಹೊರಗಿನಿಂದ ಮಾತ್ರ. ಒಳಗಿನಿಂದ ನಾನು ಬಹಳ ಸ್ಟ್ರಾಂಗ್ ಇದ್ದೀನಿ. ನಾನು ಯಾವ ಬೆಲೆ ತೆತ್ತಾದರೂ ಜುಲೈ 20ರವರೆಗೆ ಜೀವಂತವಾಗಿರ್ತೀನಿ. ನೀವೆಲ್ಲ ಒಳಗಿನಿಂದ ಹೊರಗಿನಿಂದ ಬಲಶಾಲಿಗಳು ಅಂಥೇಳಿ ನನಗೆ ಖಚಿತ ಆಗಿದೆ. ಜುಲೈ 20ನೇ ತಾರೀಕು ಸಂಸತ್ತಿಗೆ ಶಾಂತಿಯುತ ಮೆರವಣಿಗೆ ನಡೆಸೋದಕ್ಕೆ ನಮಗೆ ಈ ಶಕ್ತಿ ಬೇಕೇ ಬೇಕು. ಒಟ್ಟಾಗಿ ಹೋಗಿ ಪ್ರಜಾಪ್ರಭುತ್ವದ ದೇವಾಲಯದಲ್ಲಿ ನಮ್ಮ ಮನವಿಯನ್ನು ಮಂಡಿಸ್ತೀವಿ. ನಾನು ಜುಲೈ 20ರವರೆಗೆ ಜೀವಂತವಾಗಿರ್ತೀನಿ. ಜುಲೈ 20 ಪ್ರತಿಭಟನಾ ಮೆರವಣಿಗೆ ಯಶಸ್ವಿಯಾಗದೇ ಇದ್ದರೆ ನಾನು ದೆವ್ವವಾಗಿ ಆದರೂ ಸರಿ ಇವ್ರನ್ನ ಕಾಡ್ತೀನಿ. ಈ ಮೂಲಕ ವಿದ್ಯಾರ್ಥಿಗಳಿಗಾಗಿ ಪ್ರಾಣತ್ಯಾಗಕ್ಕೂ ಸಿದ್ಧ ಎನ್ನುವ ಸಂದೇಶವನ್ನು ಸೋನಂ ವಾಂಗ್ಚುಕ್ ಒಂದು ಕಡೆ ರವಾನೆ ಮಾಡಿದ್ದಾರೆ.
बाहर से कमजोर हूँ मगर अंदर से बहुत मजबूत हूँ और मुझे उम्मीद है आप लोग अंदर बाहर दोनों से बहुत मजबूत हैं। तो ये मजबूती हमें चाहिए 20 जुलाई को, जब हम बहुत ही शांतिपूर्ण तरीके से मार्च निकालेंगे संसद तक और हम सब एक साथ चलेंगे और देश के लोकतंत्र के मंदिर में अपने फरियाद सुनाएंगे, अपनी प्रार्थना सुनाएंगे। आप सब चलेंगे हमारे साथ? वादा? तो फिर मैं किसी भी तरह 20 जुलाई तक जिंदा रहूंगा और नहीं आए और 20 जुलाई सफल नहीं रहा तो मैं भूत बन के आऊंगा। धन्यवाद धन्यवाद धन्यवाद। और आज 20वां दिन है अनशन का। 17 जुलाई 2026 सुबह 9:30 बजे का हेल्थ बुलेटिन प्रस्तुत कर रहा हूं। जो इम्पोर्टेंट पैरामीटर्स जो रहे हैं हमेशा की तरह, जो इनका जो वेट है आज का, उनका जो वेट है 56.55, यानी कल 24 आवर्स में उनका 350 ग्राम उन्होंने लूज किया है। उनका जो ब्लड प्रेशर है आज का जो 108/68 है, ब्लड शुगर 80 मिलीग्राम पर डेसीलीटर है, पल्स रेट 72 पर मिनट है, हाइड्रेशन उनका फेयर है, मतलब माइल्ड डिहाइड्रेशन है थोड़ा सा उनको आज, और मेंटली ही इज अलर्ट है। SpO2 96% और पल्स